ಕುತೂಹಲಕ್ಕೆ ಕಾರಣವಾಗಿದ್ದ ಮುಂದೂಡಲ್ಪಡ್ತಿದ್ದಂತ ಖಾತೆ ಹಂಚಿಕೆ ಕೊನೆಗೂ ಫೈನಲ್ ಆಗ್ತದೆ. ಸಿಎಂ ಡಿಕೆಶಿ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗ್ತಾ ಇದ್ದು, ಸಚಿವರಿಗೆ ಖಾತೆಗಳನ್ನ ಪಟ್ಟಿಯನ್ನ ಸಿದ್ಧಪಡಿಸಿ ಈಗ ರವಾನಿಸಲಾಗಿದೆ. ಲೋಕಭವನಕ್ಕೆ ಪಟ್ಟಿಯನ್ನ ರವಾನಿಸಿದ್ದಾರೆ ಸಿಎಂ ಡಿಕೆ. ಖಾತೆ ಹಂಚಿಕೆ ಪಟ್ಟಿಗೆ ಲೋಕಭವನದಲ್ಲಿ ಅಧಿಕೃತವಾದಂತ ಮುದ್ರೆ ಬೀಳೋದೊಂದೇ ಬಾಕಿ ಇದೆ. ಈಗಾಗಲೇ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳಿ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಪಟ್ಟಿ ಕೂಡ ಸಿದ್ಧವಾಗಿದೆ. ಆ ಪಟ್ಟಿಗಳ ಲಿಸ್ಟ್ ಕೂಡ ಈಗಾಗಲೇ ರವಾನೆಯಾಗಿದ್ದು ಲೋಕಭವನಕ್ಕೆ ಪಟ್ಟಿಯನ್ನ ಕಳಿಸಿದ್ದಾರೆ ಸಿಎಂ ಡಿಕೆ. ಖಾತೆ ಹಂಚಿಕೆ ಪಟ್ಟಿಗೆ ಲೋಕಭವನದಲ್ಲಿ ಅಧಿಕೃತವಾದಂಥ ಮುದ್ರೆ ಬೀಳೋದೊಂದೇ ಬಾಕಿ ಇದೆ. ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಪಟ್ಟಿ ಇದು. ಹಾಗಾದ್ರೆ ಯಾವ್ಯಾವ ಖಾತೆ ಅಂದ್ರೆ ಚಲುವರಾಯಸ್ವಾಮಿಗೆ ಕೃಷಿ ಖಾತೆ ಸಿಕ್ಕಿದ್ದು, ರಿಜ್ವಾನ್ ಅರ್ಷದ್ಗೆ ಆಹಾರ, ಮುನಿಯಪ್ಪರಿಗೆ ಸಮಾಜ ಕಲ್ಯಾಣ ಇಲಾಖೆ, ಸಂತೋಷ್ ಲಾಡ್ಗೆ ಕಾರ್ಮಿಕ ಇಲಾಖೆ, ಬಸಂತಪ್ಪಗೆ ಮೀನುಗಾರಿಕೆ ಇಲಾಖೆ, ಮಧು ಬಂಗಾರಪ್ಪನವರಿಗೆ ಪ್ರಾಥಮಿಕ ಶಿಕ್ಷಣ, ರಾಯರೆಡ್ಡಿಗೆ ಉನ್ನತ ಶಿಕ್ಷಣ, ಜಮೀರ್ ಅಹಮದ್ ಖಾನ್ಗೆ ಹೌಸಿಂಗ್ ಮತ್ತು ವಕ್ಫ್, ಸೌದಿ ಸಹಕಾರಿ ಕೂಡ ಸಿಕ್ಕಿದೆ. ಇನ್ನು ಅಜಯ್ ಸಿಂಗ್ಗೆ ಫಾರೆಸ್ಟ್ ಮಿನಿಸ್ಟರ್ ಪಟ್ಟಿ ಸಿಕ್ಕಿದ್ದು, ಮಲ್ಲಿಕಾರ್ಜುನ್ಗೆ ಗಣಿ ಭೂವಿಜ್ಞಾನ ಇಲಾಖೆ ಸಿಕ್ಕಿದೆ, ಬಾಲಕೃಷ್ಣರಿಗೆ ಸಣ್ಣ ನೀರಾವರಿ ಸಿಕ್ಕಿದ್ದು, ಪುಟ್ಟರಂಗ ಶೆಟ್ಟಿಗೆ ಪಶು ಸಂಗೋಪನೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಬಲ ಖಾತೆಯ ಪೈಪೋಟಿಗಳಲ್ಲಿ ಸಾಕಷ್ಟು ನಾಯಕರಿದ್ರು. ಸೊ ಫೈನಲಿ ಇದೀಗ ಲಿಸ್ಟ್ ಕೂಡ ಬಿಡುಗಡೆಯಾಗಿದೆ. ಚಲುವರಾಯಸ್ವಾಮಿಗೆ ಕೃಷಿ ಇಲಾಖೆ ದೊರಕಿದ್ದು, ರಿಜ್ವಾನ್ ಅರ್ಷದ್ಗೆ ಆಹಾರ ಇಲಾಖೆಯನ್ನು ನೀಡಲಾಗಿದೆ, ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆ ನೀಡಲಾಗ್ತಾ ಇದ್ದು, ಸಂತೋಷ್ ಲಾಡ್ಗೆ ಕಾರ್ಮಿಕ ಇಲಾಖೆ ಕಂಟಿನ್ಯೂ ಆಗ್ತಿದೆ. ಇತ್ತ ಬಸಂತಪ್ಪಗೆ ಮೀನುಗಾರಿಕೆ ಇಲಾಖೆ ನೀಡಲಾಗ್ತಾ ಇದ್ದು, ಮಧು ಬಂಗಾರಪ್ಪಗೆ ಪ್ರಾಥಮಿಕ ಶಿಕ್ಷಣ ಇಲಾಖೆ, ರಾಯರೆಡ್ಡಿಗೆ ಉನ್ನತ ಶಿಕ್ಷಣ ಇಲಾಖೆ, ಜಮೀರ್ ಅಹಮದ್ ಖಾನ್ಗೆ ಹೌಸಿಂಗ್ ಮತ್ತು ವಕ್ಫ್, ಅಜಯ್ ಸಿಂಗ್ಗೆ ಫಾರೆಸ್ಟ್ ಮಿನಿಸ್ಟರ್ ಸಿಕ್ಕಿದ್ದು, ಮಲ್ಲಿಕಾರ್ಜುನ್ಗೆ ಗಣಿ ಸಿಗ್ತಾರೆ. ಇನ್ನು ಬಾಲಕೃಷ್ಣಗೆ ಸಣ್ಣ ನೀರಾವರಿ ಹಾಗೆ ಪುಟ್ಟರಂಗ ಶೆಟ್ಟಿಗೆ ಪಶು ಸಂಗೋಪನೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಖಾತೆ ಬಹುತೇಕ ಈ ಖಾತೆಗಳಿಗ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದ್ದು, ಸಚಿವರ ಸಂಭಾವ್ಯ ಖಾತೆಗಳಿಗ ಟಿವಿ9ಗೂ ಕೂಡ ಲಭ್ಯವಾಗಿದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಸಂಭಾವ್ಯರ ಸಚಿವರ ಖಾತೆ ಇಂತಿಂತವರಿಗೆ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾರಿಗೆ ಯಾವ ಖಾತೆಯನ್ನ ನಿಗದಿಪಡಿಸಲಾಗುತ್ತೆ, ಯಾವಾಗ ಒಂದು ಕ್ಲಾರಿಟಿ ಸಿಗುತ್ತೆ? ಶಕುಂತಲಾ, ಬಹಳಷ್ಟು ಕಸರತ್ತಿನ ಬಳಿಕ ಒಂದಷ್ಟು ಸಚಿವರಿಗೆ ಖಾತೆಗಳನ್ನ ಅಂತಿಮಗೊಳಿಸೋದ್ರಲ್ಲಿ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ. ಇವತ್ತು ಬೆಳಗ್ಗೆ 10-10:30 ಸುಮಾರಿಗೆ ಮುಖ್ಯಮಂತ್ರಿಗಳು ಒಂದಷ್ಟು ಸಚಿವರಿಗೆ ಖಾತೆಗಳನ್ನ ಅಂತಿಮಗೊಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಆ ಖಾತೆಗಳ ಪಟ್ಟಿಯನ್ನ ಇದೀಗ ಲೋಕಭವನಕ್ಕೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ರವಾನೆಯಾಗುತ್ತೆ. ಲೋಕಭವನದಲ್ಲಿ ಸುಮಾರು ಮುಕ್ಕಾಲು ಗಂಟೆಯ ಪ್ರಕ್ರಿಯೆಗಳು ಲೋಕಭವನದಲ್ಲಿ ನಡೆಯುತ್ತೆ. ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿ ಅಂತಿಮವಾಗಿ ಒಂದು ಅಧಿಕೃತ ಮುದ್ರೆಯನ್ನು ಒತ್ತಿದ ಬಳಿಕ ಖಾತೆಗಳ ಹಂಚಿಕೆಯ ಅಧಿಕೃತ ಪಟ್ಟಿ ಸುಮಾರು 12 ಗಂಟೆಯ ಸುಮಾರಿಗೆ ಬಿಡುಗಡೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಮುಖ್ಯಮಂತ್ರಿಗಳ ಕಚೇರಿಯಿಂದ ಲೋಕಭವನಕ್ಕೆ ಬಹುತೇಕ ಅಧಿಕೃತವಾಗಿ ಖಾತೆ ಹಂಚಿಕೆ ಮಾಡಿ ಪಟ್ಟಿಯನ್ನ ರವಾನೆ ಮಾಡಲಾಗ್ತಾ ಇದೆ. ಈ ಹಿಂದೆ ಯಾರು ಕೆಲವು ಪ್ರಮುಖ ಖಾತೆಗಳನ್ನ ನಿಭಾಯಿಸಿದ್ರು ಸಿದ್ದರಾಮಯ್ಯನವರ ಅವಧಿಯಲ್ಲಿ, ಅವರಿಗೆ ಅದೇ ಖಾತೆಗಳನ್ನ ಈಗಲೂ ಕೂಡ ಮುಂದುವರಿಸಲಾಗಿದೆ. ಚಲುವರಾಯಸ್ವಾಮಿ ಅವರು ವಸತಿ ಖಾತೆಯ ಮೇಲೆ ಕಣ್ಣನ್ನು ನೆಟ್ಟಿದ್ರು, ಜಲಸಂಪನ್ಮೂಲ ಇಲಾಖೆಯನ್ನು ಕೊಟ್ಟರು ಕೂಡ ನಿಭಾಯಿಸೋದಕ್ಕೆ ಸಿದ್ಧ ಅನ್ನುವಂತ ಮಾಹಿತಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ರು. ಆದ್ರೆ ಅವರಿಗೆ ಯಾವುದೇ ರೀತಿಯ ಗೊಂದಲಗಳು ಬೇಡ ಅನ್ನುವಂತ ಕಾರಣಕ್ಕೋಸ್ಕರ ಕೃಷಿ ಖಾತೆಯನ್ನ ಹಾಗೆ ಮುಂದುವರಿಸಲಾಗಿದೆ. ಇದರಲ್ಲಿ ಪ್ರಮುಖವಾದಂತಹ ಬದಲಾವಣೆ ಅಂತಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಬಗ್ಗೆ ಆಸಕ್ತಿಯನ್ನೇ ಹೊಂದಿರದಂತಹ ಮುನಿಯಪ್ಪ ಅವರು ತಮಗೆ ಸಮಾಜ ಕಲ್ಯಾಣ ಖಾತೆಯನ್ನ ಕೊಡಬೇಕು ಅಂತ ಹೇಳಿ ಬಹಳಷ್ಟು ಒತ್ತಡವನ್ನು ಹಾಕ್ತಾ ಇದ್ರು. ರಾಹುಲ್ ಗಾಂಧಿ ಅವರನ್ನ ಭೇಟಿಯನ್ನು ಕೂಡ ಮಾಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಮಾಡಿ ಖಾತೆಯ ಬದಲಾವಣೆಗೆ ಪಟ್ಟನ್ನ ಹಿಡಿದಿದ್ರು. ಇದೀಗ ಆಹಾರ ಖಾತೆಯನ್ನ ತೆಗೆದು ರಿಜ್ವಾನ್ ಅರ್ಷದ್ ಅವರಿಗೆ ಜವಾಬ್ದಾರಿಯನ್ನು ವಹಿಸೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಸಹಜವಾಗಿಯೇ ಮುನಿಯಪ್ಪ ಅವರಿಗೆ ದಲಿತ ಎಡಗೈ ಸಮುದಾಯದ ಪ್ರಬಲ ನಾಯಕನಾಗಿರುವಂತಹ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಖಾತೆ ಹಂಚಿಕೆಯಾಗುವಂತಹ ಸಾಧ್ಯತೆಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಸಮಾಜ ಕಲ್ಯಾಣ ಖಾತೆಯನ್ನ ದಲಿತ ಎಡಗೈ ಸಮುದಾಯದ ಮುನಿಯಪ್ಪ ಅವರಿಗೆ ಕೊಡೋ ಮೂಲಕ ಬಲಗೈ ಮತ್ತು ಎಡಗೈ ಸಮುದಾಯದ ಬ್ಯಾಲೆನ್ಸ್ ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನ ಇದೀಗ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದಂತೆ ಕಾಣಿಸ್ತಾ ಇದೆ. ಆ ಮೂಲಕ ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅವರ ಜವಾಬ್ದಾರಿ ಹಂಚಿಕೆ ಆಗುವಂತಹ ಬಹುತೇಕ ಲಕ್ಷಣಗಳು ಖಚಿತವಾಗಿದ್ದಾವೆ. ಇನ್ನುಳಿದಂತೆ ಜಮೀರ್ ಅಹಮದ್ ಖಾನ್ ಅವರು ತನಗೆ ವಸತಿ ಖಾತೆಯನ್ನ ಹಾಗೆ ಮುಂದುವರಿಸಿ ಅನ್ನುವಂಥ ಬೇಡಿಕೆಯನ್ನ ಇಟ್ಟಿದ್ರು. ಅವರಿಗೂ ಕೂಡ ವಸತಿ ಖಾತೆಯನ್ನು ಮುಂದುವರಿಸಲಾಗಿದೆ. ಸಂತೋಷ್ ಲಾಡ್ ಅವರು ಈ ಹಿಂದೆ ಕಾರ್ಮಿಕ ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳನ್ನ ತಂದ
ಬಂದಂಥವ್ರು ಮತ್ತು ರಾಹುಲ್ ಗಾಂಧಿ ಅವರ ಇಚ್ಛೆಯ ಪ್ರಕಾರ ಏನು ಗಿಗ್ ವರ್ಕರ್ಸ್ ಅವರಿಗೆ ಒಂದಷ್ಟು ಯೋಜನೆಗಳನ್ನ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಇತ್ತು. ಅದನ್ನು ಕೂಡ ಕಾರ್ಮಿಕ ಇಲಾಖೆಯ ಸಚಿವರಾಗಿ ಅವರು ಈ ಹಿಂದೆ ಸಮರ್ಥವಾಗಿ ಅದನ್ನು ನಿಭಾಯಿಸಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆಯನ್ನ ವಹಿಸಿಕೊಳ್ಳಲಾಗಿದೆ. ಇನ್ನುಳಿದಂತೆ ವಸತಿ ಖಾತೆಯ ಮೇಲೆ ಬೇರೆ ಬೇರೆ ಸಚಿವರು ಕಣ್ಣಿಟ್ಟಿದ್ದಾಗಲೂ ಕೂಡ ವಸತಿ ಖಾತೆಯನ್ನ ಜಮೀರ್ ಅವರಿಗೆ ಮುಂದುವರಿಸುವಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಮತ್ತು ಸಮಾಜ ಕಲ್ಯಾಣ ಖಾತೆಯ ಮೇಲೆ ಶಿವರಾಜ್ ತಂಗಡಗಿ ಅವರು ಕೂಡ ಕಣ್ಣನ್ನು ಇಟ್ಟಿದ್ರು. ಅವರಿಗೂ ಕೂಡ ತಮಗೆ ಆಸಕ್ತಿ ಇದೆ, ಜವಾಬ್ದಾರಿಯನ್ನು ಕೊಡಿ ಅನ್ನುವಂತ ಅಪೇಕ್ಷೆಯನ್ನು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ರು. ಆದ್ರೆ ಅವರಿಗೆ ಈ ಹಿಂದೆ ಇದ್ದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿಯನ್ನೇ ಮುಂದುವರಿಸುವಂತ ಸಾಧ್ಯತೆಗಳಿದ್ದಾವೆ. ಅವರ ಶಿವರಾಜ್ ತಂಗಡಗಿ ಅವರ ಬಳಿ ಇದ್ದಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಹುತೇಕ ಹಿಂದುಳಿದ ವರ್ಗದ ನಾಯಕರಾಗಿರುವಂತಹ ಮತ್ತೊಬ್ಬ ಸಚಿವ ಪುಟ್ಟರಂಗ ಶೆಟ್ಟಿ ಅವರ ಜವಾಬ್ದಾರಿ ಪಾಲಾಗುವಂತ ಸಾಧ್ಯತೆಗಳಿದ್ದಾವೆ. ಈ ಹಿಂದೆ ಅರಣ್ಯ ಇಲಾಖೆ ಈಶ್ವರ್ ಖಂಡ್ರೆ ಅವರ ಕೈಯಲ್ಲಿತ್ತು. ಈಗ ಈಶ್ವರ್ ಖಂಡ್ರೆ ಅವರು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾಗಿರುವಂತಹ ಕಾರಣಕ್ಕೋಸ್ಕರ ಅರಣ್ಯ ಇಲಾಖೆ ಬಹುತೇಕ ಅಜಯ್ ಸಿಂಗ್ ಅವರ ಪಾಲಾಗುವಂತಹ ಸಾಧ್ಯತೆಗಳಿದ್ದಾವೆ. ಮುಖ್ಯಮಂತ್ರಿಗಳು ಶಾರ್ಟ್ ಲಿಸ್ಟ್ ಮಾಡಿದಂತಹ ಪಟ್ಟಿಯಲ್ಲಿ ಮತ್ತು ಈಗ ಲೋಕಭವನಕ್ಕೆ ರವಾನೆ ಆಗ್ತಾ ಇರುವಂತಹ ಪಟ್ಟಿಯಲ್ಲಿ ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಇನ್ನುಳಿದಂತೆ ಕೆಲವೊಂದಿಷ್ಟು ಸಚಿವರಿಗೆ ಹೆಚ್ಚುವರಿ ಖಾತೆಗಳನ್ನು ಕೂಡ ನೀಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದ್ದಾವೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಈಗ ಹೊರಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ನಾಗೇಂದ್ರ ಅವರಿಗೆ ಯಾವ ಖಾತೆಯನ್ನು ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ಜೊತೆಗೆ PM ನರೇಂದ್ರ ಸ್ವಾಮಿ ಅವರು ಕೂಡ ಸಮಾಜ ಕಲ್ಯಾಣ ಖಾತೆಯ ಅಪೇಕ್ಷೆಯನ್ನು ಇಟ್ಕೊಂಡಿದ್ರು. ಅವರಿಗೂ ಕೂಡ ಯಾವ ಖಾತೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಸದ್ಯಕ್ಕೆ ಮಾಹಿತಿ ಇಲ್ಲ. ಇನ್ನುಳಿದಂತೆ ಸಣ್ಣ ನೀರಾವರಿಯ ಮೇಲೆ ಮುಖ್ಯಮಂತ್ರಿಗಳ ಮುಂದೆ ಬೇಡಿಕೆಯನ್ನು ಇಟ್ಟಂತಹ ಮಾಗಡಿ ಬಾಲಕೃಷ್ಣ ಅವರಿಗೆ ಅವರು ಕೇಳಿದ ಪ್ರಕಾರ ಸಣ್ಣ ನೀರಾವರಿಯ ಜವಾಬ್ದಾರಿಯನ್ನೇ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಸುಮಾರು 12 ರಿಂದ 13 ಸಚಿವರ ಖಾತೆಗಳು ಯಾವ್ಯಾವುದು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ರಿವೀಲ್ ಆಗ್ತಾ ಇದೆ. ಲೋಕಭವನಕ್ಕೆ ಪಟ್ಟಿ ರವಾನೆಯಾದ ಬಳಿಕ ರಾಜ್ಯಪಾಲರು ಅಧಿಕೃತವಾಗಿ ಅದಕ್ಕೊಂದು ಮುದ್ರೆಯನ್ನು ಒತ್ತಿದ ಬಳಿಕ ಉಳಿದಂತಹ ಸಚಿವರಿಗೂ ಕೂಡ ಯಾವ ಯಾವ ಖಾತೆಗಳನ್ನ ನೀಡಲಾಗಿದೆ ಎನ್ನುವಂಥದ್ದು ಬಹುತೇಕ ಸುಮಾರು 12 ರಿಂದ 12:30 ವೇಳೆಗೆ ಬಹಿರಂಗಗೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ವಿಚಾರ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಷ್ಟರ ಮಟ್ಟಿಗೆ ಯಾಕೆ ತಡ ಮಾಡ್ತು ಅನ್ನುವಂಥದ್ದು ಪ್ರಶ್ನೆ. ಹಿಂದಿನ ಸಚಿವರಿಗೆ ಅವರವರ ಖಾತೆಯ ಜವಾಬ್ದಾರಿಯನ್ನೇ ವಹಿಸೋದಾಗಿದ್ರೆ ಯಾವುದೇ ರೀತಿಯ ಮಹತ್ವದ ಬದಲಾವಣೆಗಳನ್ನ ಮಾಡೋದಿಲ್ಲ ಅನ್ನುವಂಥದ್ದು ತೀರ್ಮಾನ ಆಗಿದ್ದೆ ಆದ್ರೆ ಯಾಕೆ ಕಳೆದ 1 ವಾರದ ಹಿಂದೆ ಖಾತೆಗಳನ್ನ ಹಂಚಿಕೆ ಮಾಡಲಿಲ್ಲ ಅನ್ನುವಂಥದ್ದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಕೆಲವೊಂದಿಷ್ಟು ಲೆಕ್ಕಾಚಾರಗಳು ಅಳೆದು ತೂಗಿ ಯಾರು ಜವಾಬ್ದಾರಿ ಕೊಟ್ಟರೆ ಸೂಕ್ತ, ಯಾರಿಗೆ ಸೂಕ್ತ ಅಲ್ಲ ಅನ್ನುವಂಥದ್ದನ್ನ ಅಥವಾ ಸಚಿವರ ಮೌಲ್ಯಮಾಪನದ ಆಧಾರದ ಮೇಲೆ ಖಾತೆಗಳನ್ನ ಹಂಚಿಕೆ ಮಾಡಿದ್ದೇ ಆಗಿದ್ರೆ ಒಂದಷ್ಟು ಮಹತ್ವದ ಬದಲಾವಣೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕಾಗಿತ್ತು, ಮುಖ್ಯಮಂತ್ರಿಗಳು ಕೂಡ ಮಾಡಬೇಕಾಗಿತ್ತು. ಆದ್ರೆ ಇಷ್ಟು ಸಮಯವನ್ನ ತೆಗೆದುಕೊಂಡಂತದ್ದನ್ನ ಗಮನಿಸಿದ್ರೆ ಅಂತ ಮಹತ್ವದ ಬದಲಾವಣೆಗಳನ್ನ ಖಾತೆಯ ಹಂಚಿಕೆಯಲ್ಲಿ ಮಾಡದಂತೆ ಕಾಣಿಸ್ತಾ ಇಲ್ಲ. ಮತ್ತು ಕೆಲವೊಂದಿಷ್ಟು ಮಂದಿ ಯಾರು ಮುನಿಯಪ್ಪ ಅವರು ಮತ್ತು ಇನ್ನುಳಿದಂತಹ ದಲಿತ ಎಡಗೈ ಮತ್ತು ದಲಿತ ಬಲಗೈ ಸಮುದಾಯದ ನಾಯಕರ ನಡುವೆ ಒಂದು ಸಣ್ಣ ತಿಕ್ಕಾಟ ಸಮಾಜ ಕಲ್ಯಾಣ ಇಲಾಖೆ ವಿಚಾರದಲ್ಲಿ ಇತ್ತು, ಅದನ್ನ ಹಾಗೆ ಉಳಿಸ್ಕೊಂಡು ಉಳಿದಂತಹ ಖಾತೆಗಳನ್ನ ಅದೇ ರೀತಿಯಲ್ಲಿ ಹಿಂದೆ ಯಾರು ನಿಭಾಯಿಸ್ತಾ ಇದ್ರು ಇಲಾಖೆಗಳನ್ನ ಅವರವರಿಗೆ ಜವಾಬ್ದಾರಿಗಳನ್ನ ಕೊಟ್ಟಿದ್ದನ್ನ ಗಮನಿಸಿದ್ರೆ ಹೈಕಮಾಂಡ್ ಬೇರೆ ಯಾವ ಉದ್ದೇಶಕ್ಕೆ ಇಷ್ಟು ವಿಳಂಬವಾಗಿ ಖಾತೆಗಳನ್ನ ಹಂಚಿಕೆ ಮಾಡಿದೆ ಅನ್ನುವಂಥದ್ದು ಬಹಳ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಜೊತೆಗೆ ನಾಳೆಯಿಂದ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಸಚಿವರಿಗೆ ಈಗ ಹಂಚಿಕೆಯಾಗಿರೋ ಪ್ರಕಾರ ಲೋಕಭವನದ ಅಧಿಕೃತ ಮಾಹಿತಿ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗಿರುತ್ತೆ. ಅಲ್ಲಿಂದ ಅವರು ತಮ್ಮ ಇಲಾಖೆ ಏನು ಪ್ರಶ್ನೆಗಳು ಬಂದಿದ್ದಾವೆ, ನಾಳೆ ಹೇಗೆ ಸದನದಲ್ಲಿ ಉತ್ತರವನ್ನು ಕೊಡಬೇಕು, ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡೋದಕ್ಕೆ ಸಮಯಾವಕಾಶ ಬಹಳ ಕಡಿಮೆ ಇದೆ. ನಾಳೆ ಸಂತಾಪದ ಸೂಚನೆಯ ಮೇಲೆಗೆ ಚರ್ಚೆಗಳು ನಡೀತವೆ. ನಾಡಿದ್ದು ವಿಧಾನಸಭೆ ಸ್ಪೀಕರ್ ಮತ್ತು ವಿಧಾನ ಪರಿಷತ್ನ ಸಭಾಧ್ಯಕ್ಷರ ಸಭಾಪತಿಗಳ ಚುನಾವಣೆಗಳು ಕೂಡ ನಡೀತವೆ. ಬಹುತೇಕ ಸೋಮವಾರದಿಂದ ಎಲ್ಲ ಪ್ರಶ್ನೋತ್ತರಗಳು ಮತ್ತು ಗಮನ ಸೆಳೆಯುವ ಸೂಚನೆಗಳು ಪ್ರಾರಂಭ ಆಗ್ತವೆ. ಅಂದ್ರೆ 3-4 ದಿನಗಳ ಸಮಯ ಮಾತ್ರ ಇದೀಗ ನೂತನ ಸಚಿವರಿಗೆ ತಮ್ಮ ಖಾತೆಯ ಅಧ್ಯಯನಕ್ಕೆ ಇದೆ. ತಮ್ಮ ಖಾತೆಗಳ ಇಲಾಖೆಯ ಅಧಿಕಾರಿಗಳು ಯಾರು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 3-4 ದಿನಗಳ ಸಮಯ ಮಾತ್ರ ಈಗ ಬಾಕಿ ಉಳಿದಿದೆ. ಹೀಗಾಗಿ ಬಹುತೇಕ ಇವತ್ತು ಮಧ್ಯಾಹ್ನದ ವೇಳೆಗೆ ಎಲ್ಲ ಸಚಿವರು ಕೂಡ ತಮ್ಮ ತಮ್ಮ ಜವಾಬ್ದಾರಿ ಹಂಚಿರುವಂತಹ ಖಾತೆಗಳ ಅಧಿಕೃತವಾದಂತಹ ಸಭೆಗಳನ್ನ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಶಕುಂತಲಾ.